ಏನಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನಾದ್ರು ಮಾತಾಡಿ. ಏನು ಮಾತಾಡಲಿ, ಅದೇ ನೀನು ಏನು ಕೇಳ್ತೀಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ಯಾಕೆ ನಾನು ಕೇಳೋದು ನಿಮಗೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತಾ? ಖಂಡಿತ ಕಷ್ಟ ಆಗಲ್ಲ, ಖುಷಿಯಾಗಿ ಮಾಡ್ಕೊಡ್ತೀನಿ ನಾನು, ಗೊತ್ತಾ. ಅದಕ್ಕೆ ಏನು ಅನ್ಕೊಂಡಿದ್ದೀನಿ ಗೊತ್ತಾಗಿರಿ, ಹೇಳಿ. ಒಂದು ದಿಢೀರ್ ಅಂತ ಒಂದು ಸ್ವೀಟ್ ಮಾಡೋದು ಹೇಳ್ಕೊಟ್ಬಿಡ್ಲಾ? ದಿಢೀರ್ ಅಂತ ಸ್ವೀಟ್ ಅಂದರೆ ಗೊತ್ತು ನಂಗೆ ಏನು ಮಾಡ್ತೀರಾ ಅಂತ. ಏನು ಹೇಳು? ಫ್ರೂಟ್ಸ್ನ ಕಟ್ ಮಾಡಿಕೊಟ್ಬಿಡ್ತೀರಾ ಅಷ್ಟೇ. ಬುದ್ಧಿಗೆ ಏನು ಹೇಳಲಿ ನಾನು. ಮತ್ತೆ ಹಣ್ಣುಗಳು ಸಿಹಿಯಾಗಿರುತ್ತಲ್ವಾ? ದಿಢೀರ್ ಅಂತ ಅಡುಗೆ ಆಗುತ್ತೆ ಅದು. ಅಡುಗೆ ಹೇಳ್ತಾ ಇದ್ರ? ಅಡುಗೆ ಬಗ್ಗೆ, ನಾನು ಫ್ರೂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಸರಿ, ಸೊ ಸುಮ್ಮನೆ ಮಾತಾಡೋದು ಬೇಡ, ಏನು ಮಾಡ್ತಾ ಇದೀನಿ ಅಂತ ಹೇಳ್ಬಿಡ್ಲಾ? ಸಸ್ಪೆನ್ಸ್ ಏನು ಬೇಡ. ಬೇಡ ಪಾಪ, ಯಾವಾಗಲೂ ಸಸ್ಪೆನ್ಸ್ ಪ್ರೇಕ್ಷಕರು ಬೇಜಾರು ಪಡುತ್ತೆ, ಗೊತ್ತಾ. ನಾವೆಲ್ಲಿ ಯಾವ ಸಸ್ಪೆನ್ಸ್ ಇಟ್ಟಿಲ್ಲ. ಅಡುಗೆಯಲ್ಲಿ ಏನು ಸಸ್ಪೆನ್ಸ್ ಇಡೋಕ್ಕಾಗತ್ತೆ ಹೇಳಿ. ಹುರ್ಗಡ್ಲೆ ಬರ್ಫಿಪ್ಪ. ಹುರ್ಗಡ್ಲೆ ಬರ್ಫಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಫ್ರೈಡ್ ಗ್ರಾಮ್ ಬರ್ಫಿ. ಫ್ರೈಡ್ ಗ್ರಾಮ್ ಬರ್ಫಿ ಏನು ಸ್ಪೆಷಲ್ ಇದ್ರದ್ದು ಬರ್ಫಿದು? ಸ್ಪೆಷಲ್ ಏನು ಗೊತ್ತಾ, ಫ್ಯಾಂಟಾಸ್ಟಿಕ್ ಟೇಸ್ಟು. ಓಕೆ, ಮಾಡೋದು ತುಂಬ ಸುಲಭ. ಅದರಲ್ಲೂ ಈ ಸ್ವೀಟ್ಸ್ ಅಂದರೆ ಕೆಲವರಿಗೆ ಯಪ್ಪ ಲಾಂಗ್ ಪ್ರೊಸೆಸ್ ಅಪ್ಪ, ಕೆಟ್ಟೋಗುತ್ತಪ್ಪ ಅನ್ನೋ ಒಂದು ಭಯ. ಓಕೆ, ಆ ಭಯ ಏನು ಇಟ್ಕೋಬೇಡಿ, ಯಾರು ಬೇಕಾದ್ರೂ ದಿಢೀರ್ ಅಂತ ಮಾಡ್ಬಿಡ್ಬೋದು. ಒಲೆ ಮೇಲೆ ಇಟ್ಟು ಕುದಿಸೋ ಅಂತ ಅವಶ್ಯಕತೆನೇ ಇಲ್ಲ. ಅಯ್ಯೋ, ಒಲೆ ಮೇಲೆ ಕುದಿಸೋ ಅವಶ್ಯಕತೆನೇ ಇಲ್ಲ? ಇಲ್ಲ ಇಲ್ಲ. ಸ್ಟವ್ ಬೇಡ ಅಂತೀರಾ? ಸ್ಟವ್ ಬೇಡ, ಅಂದ್ರೆ ಒಂಚೂರು ತುಪ್ಪ ಕರಸಕ್ಕೆ ಮಾತ್ರ. ಓಕೆ, ಇದೆಲ್ಲ ಡಡ್ 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 ಟಕ್ ಅಂತ ಮಾಡ್ಬೋದು. ಎಷ್ಟು ದಿನ ಇಟ್ಕೋಬಹುದು ಈ ಬರ್ಫಿನ? ಒಂದು ತಿಂಗಳನ್ನ ಇಟ್ಕೋಬಹುದು. ಇದ್ರೆ ಅಂದ್ರೆ ಖಾಲಿ ಆಗದಿರ ಇದ್ರೇನ? ಖಾಲಿ ಆಗದಿರ ಇದ್ರೆ ನಾನು ಬರ್ಫಿ ಇದ್ರೆ ಅಂತ ಅನ್ಕೊಂಡೆ. ಹಾಗೆ ಒಂದೇ ದಿನಕ್ಕೆ ಖಾಲಿ ಮಾಡ್ತಾರೆ ಅಂತ ಆಯ್ತು. ಓಕೆ ವೀಕ್ಷಕರೇ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹುರ್ಗಡ್ಲೆ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ರೆಸಿಪಿ ಮಾಡ್ತಾ ಇರತಕ್ಕಂಥವ್ರು ವಿಜಯಲಕ್ಷ್ಮಿ ಮೇಡಮ್ ಅವರು ಭಾಗ್ಯ ಟಿವಿ ಮೂಲಕ ನಿಮಗೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ. ಖಂಡಿತ ಈ ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಖಂಡಿತ ನಿಮಗೆ ಸಿಗುತ್ತೆ. ಹಾಗೆ ಮತ್ತೆ ಆಗ್ತದ ವಿಡಿಯೋನ ಶುರು ಮಾಡೋಣ. ಯಾ ಹುರ್ಗಡ್ಲೆ ಬರ್ಫಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಹೇಳ. ಹುರ್ಗಡ್ಲೆ 1.5 ಕಪ್ಪು, ಪುಡಿ ಮಾಡಿದ ಸಕ್ಕರೆ 3/4 ಕಪ್ಪು, ಕರಗಿಸಿದ ತುಪ್ಪ 1 ಕಪ್ಪು, ಏಲಕ್ಕಿ ಪುಡಿ ಸ್ವಲ್ಪ, ಹೆಚ್ಚಿದ ಗೋಡಂಬಿ ಚೂರು ಸ್ವಲ್ಪ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ಬಾಣಲಿ ತಗೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಂಚೂರು ಬಿಸಿ ಆಗಬೇಕದು. 1-2 ನಿಮಿಷ ಬಿಸಿ ಆದಮೇಲೆ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷ ಹುರಿಬೇಕು, ಅಂದರೆ ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಸೊ ಈ ಬರ್ಫಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದನ್ನು 6 ದಿನ ಇಟ್ಕೊಂಡು ತಿನ್ಕೋಬೋದು, ಏನೂ ಹಾಳಾಗಲ್ಲ. ಸೊ ಇದು 2 ನಿಮಿಷ ಹುರಿದಾಗಿದೆ. ಇದನ್ನು ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ಆರಿದೆ, ಈ ಬೌಲಿಗೆ ಬಗ್ಗಿಸ್ಕೊಡ್ತೀನಿ. ಬಗ್ಸಾಯಿತು. ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಜಲ್ದಿ ಹಿಡ್ಕೊಳ್ಳೋಣ. ತಣ್ಣಗಾಗಿದೆ, ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿ ನೋಡಿ, ಸ್ವಲ್ಪ ತರ್ತರಿಯಾಗಿದೆ. ಈಗ ಇದನ್ನು ನಾವು ಜಲ್ದಿ ಹಿಡ್ಕೊಳ್ಳೋಣ. ನೋಡಿ, ಜಲ್ದಿ ಹಿಡಿಯೋ ಉದ್ದೇಶ ಏನು ಗೊತ್ತಾ, ಒಂದೊಂದು ಕಾಳು ದಪ್ಪ ಹಾಗೆ ಉಳಿದ್ಬಿಡುತ್ತಲ್ವಾ. ಸೊ ನಮಗೆ ಈವನ್ನಾಗಿರಬೇಕು, ಅದೇ ಪರ್ಪಸ್ ಅಷ್ಟೇ. ಜಲ್ದಿ ಹಿಡಿಯೋ ಉದ್ದೇಶ ನಮಗೆ ಕರೆಕ್ಟಾಗಿ ಪುಡಿ ಬಂದಿರಬೇಕು. ಇದು ಸ್ವಲ್ಪ ಇರುತ್ತೆ, ಇದನ್ನು ಹಾಗೆ ಇಟ್ಕೊಳ್ಳಿ. ಮತ್ತು ಯಾವಾಗಾರು ಚಟ್ನಿ ಮಾಡಿದ್ರೆ ಹಾಕ್ಕೋಬೋದು. ಈಗ ನಾವೇನು ಪುಡಿ ಮಾಡಿದ್ವಲ್ಲ, ಅಳತೆ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದು 1 ಕಪ್ ಬಂದಿದೆ. ಇದು ಸೊ 1.5 ಕಪ್ಪು, 1.5 ಕಪ್ಪು ಕರೆಕ್ಟಾಗಿ ಬಂದಿದೆ. ಚೂರು ಜಲ್ದಿ ಹಿಡಿದು ಹೋಗಿದೆ ಅಷ್ಟೇ. ಓಕೆನಾ? ಈಗ ಇದಕ್ಕೆ 3/4 ಕಪ್ಪಷ್ಟು, ಇದರಲ್ಲಿ 3/4 ತೊಗೊಳ್ಳೋಣ ಸಕ್ಕರೆ. 1 ಕಪ್ಪು ಹಾಕೋಬೋದು, ಸ್ವೀಟ್ ಜಾಸ್ತಿ ಬೇಕಂದವರು. ಹಾಂ ನೋಡಿ, ಇದು 3/4 ಕಪ್ಪು ಪುಡಿ ಮಾಡಿದ ಸಕ್ಕರೆ ಆಯಿತಾ. ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಏಲಕ್ಕಿ ಹೆಂಗೆ ಪುಡಿ ಮಾಡ್ತೀನಿ ಗೊತ್ತಾ ನಿಮಗೆ? ಏನು ಮಾಡಬೇಕು ಗೊತ್ತಾ, ಸ್ವಲ್ಪ ಏಲಕ್ಕಿ ಸಿಪ್ಪೆ ಸಮೇತ ಒಂದು ಸ್ವಲ್ಪ ಹುರ್ಕೊಂಡು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ ಘಮ. ಈಗ ನೋಡಿ, ತುಪ್ಪನ 1.5 ಕಪ್ಪಷ್ಟು ಕರ್ಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಆದರೆ 1.5 ಕಪ್ಪು ಹಿಡಿಸಲ್ಲ, ನೋಡಿಕೊಂಡು ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಒಂದು ನಮ್ಮ ಚಪಾತಿ ಹಿಟ್ಟು ಅದಕ್ಕೆ ಬರೋಷ್ಟು ತುಪ್ಪ ಹಾಕ್ಕೋಬೇಕು. ಅಳತೆ ಕೊಟ್ಟಿರೋಷ್ಟು ಬೇಕಾಗಲ್ಲ, ಕಮ್ಮಿನೇ ಹಿಡಿಸುತ್ತೆ. ನೋಡಿ, ಇನ್ನೂ ಬೇಕಾಗುತ್ತೆ, ನಿಮಗೆ ಗೊತ್ತಾಗತ್ತಲ್ವಾ. ಸೊ ಇವಾಗ ಇನ್ನೊಂದು 2 ಚಮಚ ಹಾಕೋಣ. ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಬರಬೇಕು. ಸೊ 1 ಕಪ್ಪು, 3/4 ಕಪ್ಪು
ಅದು ಆ ಹಿಟ್ಟು ಮೇಲೆ ಹೋಗುತ್ತೆ. ನೋಡಿ ಇಷ್ಟು ಸಾಕು. ನೋಡಿ ಒಂದು ಚಪಾತಿ ಹಿಟ್ಟು ಫಸ್ಟ್ ಕಲಿಸಿದ್ರೆ ಹೇಗಿರುತ್ತೋ ಆ ಸ್ಟೇಜಿಗೆ ಬಂದಿದೆ. ಅಂದರೆ ನಿಮಗೆ ಇದು ಮುಟ್ಟಿದ್ರೆ ಕೋವಾ ಥರ ಕಾಣಬೇಕು ನೋಡಿ ಅಲ್ವಾ. ಇದನ್ನು ಒಂದು ಕ್ಲೀನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ತಟ್ಟೆಗೆ ಹಾಕೋಣ. 1 ಇಂಚು 2 ಇಂಚು ತಟ್ಟೆಗೆ ಸವರ್ಬಿಡೋಣ. ಓಕೆ, ಇದಿಲ್ಲೇ ಇರಲಿ. ಈಗ ನಾವು ತಟ್ಟೆ ತಗೊಳ್ಳೋಣ. ಈಗ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಒಂಚೂರು. ಈಗ ನಾವೇನು ರೆಡಿ ಮಾಡಿದ್ವಲ್ಲ ಹಿಟ್ಟು ಅದನ್ನು ತಟ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ ಹದ. ನಾನು ಪೂರ್ತಿ ತಟ್ಟೆ ಹಾಕಲ್ಲ ಅನ್ಕೋತೀನಿ, ಒಂದು ಅರ್ಧ ತಟ್ಟೆ. ಯಾಕೆಂದರೆ ಒಂದು ಅರ್ಧ 1 ಇಂಚ್ 2 ಇಂಚ್ ಅನ್ನೋ ದಪ್ಪ ಇರಬೇಕಲ್ವಾ. ತೀರಾ ಫುಲ್ ಹರಡ್ಬಿಟ್ರೆ ಏನಾಗುತ್ತೆ, ತುಂಬ ತೆಳು ಬಂದುಬಿಡುತ್ತೆ. ಓಕೆ ನೋಡಿ ಈ ಥರ 1 ಇಂಚ್ ಇದಕ್ಕೆ ದಪ್ಪಕ್ಕೆ ತಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಎಷ್ಟು ಬೇಕಾದ್ರೂ ಗೋಡಂಬಿ ಚೂರು, ಬಾದಾಮಿ, ಕೇಸರಿ, ಪಿಸ್ತಾ ಏನು ಬೇಕಾದ್ರೂ ಅಲಂಕಾರಕ್ಕೆ ಹಾಕ್ಕೋಬೋದು. ಇನ್ನು ಒಂದು ಸುಮಾರು ಒಂದು 25 ಗ್ರಾಮಷ್ಟು ಗೋಡಂಬಿ ಚೂರು ತಗೊಂಡು ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು. ಅದು ಅವ್ರಿಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು. ಈಗ ಒಂಚೂರು ಹಿಂಗೆ ತಟ್ಟೋಣ, ಯಾಕೆಂದರೆ ಒಂದು ಸ್ವಲ್ಪ ಮೆತ್ಕೋಬೇಕಲ್ಲಮ್ಮ, ಅದಕ್ಕೆ ಅಂಟ್ಕೋಬೇಕು. ಸೊ ಒಂಚೂರು ಹಿಂಗೆ ಇಟ್ಬಿಟ್ಟು ಈಗ ಮತ್ತೆ ಇದನ್ನು ಹರಡ್ಕೊಂಡ್ಬಿಡುತ್ತಲ್ಲ, ಪ್ರೆಸ್ ಮಾಡಿ. ಸೊ ಇದನ್ನು 1 ರಿಂದ 2 ಗಂಟೆ ಕಾಲ ಹೊರಗಡೆ ಸೆಟ್ ಆಗಕ್ಕೆ ಬಿಟ್ಬಿಡಿ. ಆಮೇಲೆ ನಾವು ಬೇಕಾದ ಆಕಾರಕ್ಕೆ ಕತ್ತಿಸ್ಕೊಳ್ಳೋಣ. ನೋಡಿ 1 ಗಂಟೆಗೆ ಇದು ಸೆಟ್ ಆಗಿದೆ. ಈಗ ಇದನ್ನು ನಾವು ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ. ಎಷ್ಟು ದಪ್ಪ, ಎಷ್ಟು ಉದ್ದ, ಅಗಲ ಅದು ನಿಮಗೆ ಬಿಟ್ಟಿದ್ದು. ಈ ಬರ್ಫಿನ ಸ್ಕ್ವೇರ್ ತಟ್ಟೆಯಲ್ಲಿ ಸೆಟ್ ಮಾಡಿದ್ರೆ ಪೀಸಸ್ಸು ಈವನ್ನಾಗಿ ಬರುತ್ತೆ. ಕರೆಕ್ಟಾಗಿ ಸೆಟ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅದು ರೋಸ್ಟೆಡ್ ಫ್ಲೇವರು, ಅರೋಮಾ ಫಸ್ಟ್ ಕ್ಲಾಸ್ ಆಗಿದೆ. ಏನು ಮಾಡ್ತೀರಾ ತಾನೇ? ಅಯ್ಯೋ, ಯಾಕೋ ಹಿಂಗೆ ಬಾಯ್ ಬಿಟ್ಕೊಂಡಿದ್ಯಾ? ಇನ್ನೊಂದು ಬರ್ಫಿ ಇದ್ರೆ ಹಾಕಿ. ನಿನ್ನ 3-4 ಪೀಸ್ ತಿಂದು ಇನ್ನೂ ಸಾಲಿಲ್ವಾ? ಸಾಲಿಲ್ಲ. 1 kg ಕೊಟ್ಟರು ತಿನ್ನಬೇಕು ಅನ್ಸುತ್ತೆ ವೀಕ್ಷಕರೇ, ಅಷ್ಟು ಸೂಪರಾಗಿತ್ತು. ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅಥವಾ ಏನೋ ವೀಡಿಯೋಗೋಸ್ಕರ ಜೋಕ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನೀವು ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಬರ್ಫಿ ಅಷ್ಟು ಸೂಪರಾಗಿತ್ತು. ರಿಯಲಿ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ತೀನಿ. ಆ ರುಚಿನ ನೀವು ಖಂಡಿತ ನಾಲ್ಗೆ ಅಷ್ಟೇ ಅಲ್ಲ, ಮನಸ್ಸು ಮರೆಯೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಮತ್ತೆ ಆಗ್ತಾರ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ಹೊಸ ರೆಸಿಪಿ ಬೇಕಾದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದ್ರು ಟ್ಯಾಂಕ್ಸ್ ಹೇಳಬೇಕು ಅಂತಂದರೆ ಖಂಡಿತ ವಿಜಯಲಕ್ಷ್ಮಿ ಮೇಡಮ್ಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಟ್ಯಾಂಕ್ಸ್ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮೇಡಮ್. ಖಂಡಿತ ಮುಗಿಸೋಣ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಭಾಗ್ಯ TV ವಿತ್ ವಿಜಯಲಕ್ಷ್ಮಿ ರೆಡ್ಡಿ. ಮತ್ತೆ ಗಿರೀಶ್. ಥ್ಯಾಂಕ್ ಯು. ಬಾಯ್.